ರಾಜ್ಯದಲ್ಲಿ ಕೊನೆಗೂ ಕೂಡ ಈ ಮೈಕ್ರೋ ಫೈನಾನ್ಸ್ ನ ಕಾಟಕ್ಕೆ ಕಿರುಕುಳಕ್ಕೆ ಬ್ರೇಕ್ ಬೀಳ್ತಾ ಇದೆ. ಇವತ್ತು ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆ ಜಾರಿಗಾಗಿ ಅನುಮೋದನೆ ಆಗ್ತಾ ಇದೆ. ಸಿಎಂಗೆ ಸುಗ್ರೀವಾಜ್ಞೆ ಜಾರಿ ಪರಮಾಧಿಕಾರವನ್ನ ಸಂಪುಟ ಸಭೆ ಕೊಟ್ಟಿದೆ. ಈ ಮೂಲಕವಾಗಿ ರಾಜ್ಯದಲ್ಲಿ ಬಡವರ ರಕ್ತ ಹೀರ್ತಾ ಇರುವಂತಹ ಈ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಬ್ರೇಕ್ ಬೀಳ್ತಾ ಇದೆ. ಯಾವ ರೀತಿಯಾಗಿ ಸರ್ಕಾರ ಮೂಗುದಾರವನ್ನ ಹಾಕುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸುಗ್ರೀವಾಜ್ಞೆ ರೆಡಿಯಾಗಿದ್ದು ಸಿಎಂಗೆ ನಿರ್ಧಾರಕ್ಕೆ ಬಿಟ್ಟಂತ ವಿಚಾರ. ಕ್ಯಾಬಿನೆಟ್ ಸಿಎಂ ಸಹಿ ಹಾಕಿ ಓಕೆ ಮಾಡಿದ್ರೆ ಇವತ್ತೇ ಗವರ್ನರ್ಗೆ ಅದನ್ನ ರವಾನೆ ಮಾಡಲಾಗುತ್ತೆ. ರಾಜ್ಯಪಾಲರ ಸಹಿ ಬಿದ್ದ ಮರುಕ್ಷಣನೇ ಸುಗ್ರೀವಾಜ್ಞೆ ಜಾರಿಗೆ ಬರುತ್ತೆ. ಸಾಲಗಾರರಿಗೆ ಹಿಂಸೆ ಕಿರುಕುಳವನ್ನು ತಪ್ಪಿಸುವಂತ ಉದ್ದೇಶ ಇದು. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಬ್ರೇಕ್ ಬೀಳ್ತಾ ಇದೆ. ಈ ಮೂಲಕವಾಗಿ ಸರ್ಕಾರ ಒಂದು ನಿರ್ಧಾರಕ್ಕೆ ಮುಂದಾಗ್ತಾ ಇದೆ. ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆ ಜಾರಿಗೆ ಅನುಮೋದನೆ ಸಿಕ್ಕಿರೋದು. ಸಿಎಂಗೆ ಸುಗ್ರೀವಾಜ್ಞೆ ಜಾರಿ ಪರಮಾಧಿಕಾರವನ್ನ ಸಂಪುಟ ಸಭೆ ನೀಡಿದೆ. ಈಗಾಗಲೇ ಸಿಎಂ ಕೂಡ ಮಾತನಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ನಾವು ಸುಗ್ರೀವಾಜ್ಞೆ ಮೂಲಕವಾಗಿ ಇದಕ್ಕೆ ಕಡಿವಾಣ ಹಾಕ್ತೀವಿ ಅಂತ ಸಿಎಂ ಸಹಿ ಹಾಕಿ ಓಕೆ ಮಾಡಿದ್ರೆ ಇವತ್ತೇ ಗವರ್ನರ್ಗೆ ಅದನ್ನ ರವಾನೆ ಮಾಡಲಾಗುತ್ತೆ. ಆ ಮೂಲಕವಾಗಿ ಅದು ಜಾರಿಗೆ ಬರುತ್ತೆ. ಸುಗ್ರೀವಾಜ್ಞೆ ರಾಜ್ಯಪಾಲರ ಸಹಿ ಸಿಗ್ನೇಚರ್ ಯಾವಾಗ ಬೀಳುತ್ತೆ ಆಗಿನಿಂದ ಸುಗ್ರೀವಾಜ್ಞೆ ಜಾರಿಯಲ್ಲಿರುತ್ತೆ. ಈ ಮೂಲಕವಾಗಿ ರಾಜ್ಯದಲ್ಲಿ ಕಾಟ ಕೊಡ್ತಾ ಇರುವಂತಹ ಈ ಮೈಕ್ರೋ ಫೈನಾನ್ಸ್ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜನ ಸಾಲ ಮಾಡಿದಂಥವರು ನೇಣಿಗೆ ಕೊರಡ್ತಾ ಇದ್ದಾರಲ್ಲ, ಅದಕ್ಕೆಲ್ಲ ಕಡಿವಾಣ ಬೀಳ್ತಾ ಇದೆ ಈ ಮೂಲಕವಾಗಿ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅನ್ನ ನೋಡ್ತಾ ಇದ್ದೀವಿ. ಸಾಲಗಾರರಿಗೆ ಹಿಂಸೆ ಕಿರುಕುಳ ತಪ್ಪಿಸುವಂತಹ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ. ನ್ಯೂಸ್ 18 ಅಭಿಯಾನದ ಮೆಗಾ ಇಂಪ್ಯಾಕ್ಟ್ ಇದು. ನಿರಂತರವಾಗಿ ಈ ಸಂಬಂಧಪಟ್ಟಂಗೆ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳ ಈ ಸಮಸ್ಯೆಯನ್ನ ಸರ್ಕಾರದ ಮಟ್ಟಿಗೆ ಹೋಗುವ ನಿಟ್ಟಿನಲ್ಲಿ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು ನ್ಯೂಸ್ 18. ಅದರ ಬಿಗ್ ಇಂಪ್ಯಾಕ್ಟ್ ನೋಡ್ತಾ ಇದ್ದೀವಿ. ಈ ಸಂಬಂಧಪಟ್ಟಂಗೆ ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡಿದ್ದಾರೆ ನೋಡಿ. ಮಹತ್ವದ ವಿಚಾರಗಳ ಸಲಹೆಗಳು ಇರೋದರಿಂದ ಅವೆಲ್ಲವುಗಳನ್ನು ಪರಿಗಣಿಸಿ ಚರ್ಚಿಸಿ ಅಂತಿಮಗೊಳಿಸಬೇಕು ಅಂಥೇಳಿ 4 ಗಂಟೆಗೆ ಸಭೆ ಕರೆದಿದ್ದೇವೆ. 4 ಗಂಟೆ ಸಭೆ ನಂತರ ಏನು ಈ ಮೈಕ್ರೋ ಫೈನಾನ್ಸ್ ವ್ಯವಸ್ಥೆಯೊಳಗೆ ಕೋರ್ಷನ್ ಆ್ಯಂಡ್ ಇನ್ಹ್ಯೂಮನ್ ರಿಕವರಿ ನಡೆದಿದೆ, ಅದರ ಬಗ್ಗೆ ನಾವು ಮಾಡ್ತಕ್ಕಂಥ ಮಸೂದೆಯ ಒಂದು ಸ್ಪಷ್ಟ ಚಿತ್ರ ತಮಗೆ ಬರ್ತದೆ. 25th we have had a discussion with microfinance associations, Reserve Bank of India and all relevant departments. ತಾಂತ್ರಿಕ ಸಮಸ್ಯೆಗಳಂದ್ರೆ ಈಗ ಕೆಲವು ಲಾಸ್ ನಮ್ಮಲ್ಲಿವೆ, ಆ ಲಾಸ್ಗೆ ಇದೆಲ್ಲಿ ಅಡ್ಡು ಬರ್ತಾ ಹೆಂಗೆ, ಅದಕ್ಕೆ ಏನು ಮಾಡಬೇಕು ಅವನ್ನೆಲ್ಲ ಇದನ್ನು ಮಾಡ್ತಾಯಿದ್ದೀವಿ. ಆಮೇಲೆ ನಾವು ಸರ್ಕಾರದವರು ಯಾವ್ಯಾವುದರಲ್ಲಿ ಇದನ್ನು ಮಾಡ್ಬೋದು. ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ಸ್ಟಿಟ್ಯೂಷನ್ ಇರ್ತದೆ, ಅಲ್ಲಿ ವಾಟ್ ವಿ ಕ್ಯಾನ್ ಡೂ, ಇವೆಲ್ಲ ತಾಂತ್ರಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಸಹಿತ ಚರ್ಚೆ ಮಾಡ್ತೇವೆ. ಈ ವಿಷಯನ ಮುಖ್ಯಮಂತ್ರಿಗಳಿಗೆ ಅಥರೈಸ್ ಮಾಡಿದ್ದೇವೆ. ಎಸ್, ಈ ಸಬ್ಜೆಕ್ಟ್ ಏನಿದೆ, ಈ ಸಬ್ಜೆಕ್ಟನ್ನ ಚರ್ಚೆಯ ನಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಅಧಿಕಾರ ನೀಡಿ ಇದರ ಬಗ್ಗೆ ಇವತ್ತು ಮತ್ತೆ ಅವರು ಮುಖ್ಯಮಂತ್ರಿಗಳು ಹೇಳಿದ್ರು 4 ಗಂಟೆಗೆ ಕರೆದು ವಿಲ್ ಟ್ರೈ ಟು ಫೈನಲೈಸ್ ಅಂತ ಹೇಳಿ. ಮಹತ್ವದ ವಿಚಾರಗಳ ಸಲಹೆಗಳು ಇರೋದರಿಂದ ಅವೆಲ್ಲವುಗಳನ್ನು ಪರಿಗಣಿಸಿ ಚರ್ಚಿಸಿ ಅಂತಿಮಗೊಳಿಸಬೇಕು ಅಂಥೇಳಿ 4 ಗಂಟೆಗೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಕಾರ್ತಿಕ್ ಲೈವ್ ನಲ್ಲಿದ್ದಾರೆ. ಕಾರ್ತಿಕ್, ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಸಂಪೂರ್ಣವಾದಂತಹ ಪರಮಾಧಿಕಾರವನ್ನ ಕೊಟ್ಟಿರುವಂತದ್ದು, ಸುಗ್ರೀವಾಜ್ಞೆಯನ್ನ ತೆಗೆದುಕೊಳ್ಳೋದಕ್ಕೆ, ಜೊತೆಗೆ ಕ್ಯಾಬಿನೆಟ್ ನಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಯಿತು, ಏನ್ ಡೀಟೇಲ್ಸ್ ಇದೆ?
ಖಂಡಿತ ಅರುಣ್, ಮೈಕ್ರೋ ಫೈನಾನ್ಸ್ನ ಕಿರುಕುಳವನ್ನು ತಡೆಯೋದಕ್ಕೆ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಮಸೂದೆಯನ್ನು ಜಾರಿ ತರೋದಾಗಿ ಹೇಳಿತೋದ್ರಂತೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗಿರುವಂಥದ್ದು. ಈಗಾಗಲೇ HK ಪಾಟೀಲ್ ಬ್ರೀಫ್ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡ್ತಾ ಇದ್ರು. ಈ ಒಂದು ಮಸೂದೆಯನ್ನು ತರೋದಕ್ಕೆ ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆಗಳು ಕೂಡ ಇದಾವೆ. ಹಾಗಾಗಿ ಈ ಸಚಿವ ಸಂಪುಟದಲ್ಲಿ ತೀರ್ಮಾನ ಆದಂತೆ ಸಿಎಂ ವಿವೇಚನೆಗೆ ನಾವು ಬಿಡಲಾಗಿದೆ. ಹಿರಿಯ ಸಚಿವರ ಜೊತೆಗೆ ಸಿಎಂ ಮತ್ತೊಮ್ಮೆ ಸಭೆಯನ್ನು ಮಾಡ್ತಾರೆ. ಇವತ್ತು ಸಂಜೆ 4 ಗಂಟೆಗೆ ಸಭೆ ಮಾಡ್ತಾರೆ. ಆ ಒಂದು ಸಭೆಯಲ್ಲಿ ಅಂತಿಮವಾಗಿ ನಿರ್ಧಾರವನ್ನು ಸಿಎಂ ತೆಗೆದುಕೊಳ್ತಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡ್ತಿದ್ರು. ಯಾಕಂದ್ರೆ ಮೈಕ್ರೋ ಫೈನಾನ್ಸ್ನಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದು, ಜನರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದು, ಜನರ ಜೀವವನ್ನೇ ಈ ಮೈಕ್ರೋ ಫೈನಾನ್ಸ್ಗಳು ಹಿಂಡ್ತಾ ಇದ್ದಾವೆ ಅನ್ನುವಂಥ ಆರೋಪಗಳು ಬರ್ತಾ ಇತ್ತು. ಸಾಲ ಬಾಧೆಯನ್ನು ತಾಳಲಾರದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಆತ್ಮಹತ್ಯೆಗಳನ್ನು ಮಾಡ್ಕೊಂಡಂತ ಪ್ರಕರಣಗಳು ವರದಿಯಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಸುಗ್ರೀವಾಜ್ಞೆಯನ್ನು ತರೋದಕ್ಕೆ ಮುಂದಾಗಿತ್ತು. ಅದರಂತೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿಯೂ ಕೂಡ ಈ ಬಗ್ಗೆ ಚರ್ಚೆ ಆಗಿರುವಂತಹ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ ಜೊತೆಗೆ ಹೊಸ ಮಸೂದೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಅಂಶಗಳನ್ನು ಕೂಡ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ. ಆದರೆ ಇಲ್ಲಿ RBIನ ಕೆಲವೊಂದಿಷ್ಟು ನಿಯಮಗಳಿರ್ತವೆ, ಜೊತೆಗೆ ಕೆಲವೊಂದಿಷ್ಟು ಈ ಒಂದು ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಕೆಲವು ಪ್ಲಸ್ ಆಗುತ್ತೆ, ಕೆಲವು ಮೈನಸ್ ಆಗುತ್ತೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಸಚಿವ ಸಂಪುಟದಲ್ಲಿ ಎಲ್ಲ ಸಚಿವರು ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದಿರುವಂಥದ್ದು. ಸಿಎಂ ವಿವೇಚನೆಗೆ ಈ ಒಂದು ವಿಚಾರವನ್ನು ಬಿಟ್ಟಿರುವಂಥದ್ದು. ಯಾಕಂದ್ರೆ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಂತೆ ಅಂದ್ರೆ ಇಲ್ಲಿ ಇರುವಂತಹ ಲೋಪದೋಷಗಳಿದೆಯಲ್ಲ, ಇದೆಲ್ಲವನ್ನು ಕೂಡ ತಾಂತ್ರಿಕವಾಗಿ ಬಗೆಹರಿಸಿಕೊಂಡು ಈ ಒಂದು ಮಸೂದೆಗೆ ಸುಗ್ರೀವಾಜ್ಞೆಯನ್ನು ತರಬೇಕಾ ಅಥವಾ ಇದನ್ನ ಇನ್ನೊಂದಿಷ್ಟು ತಿದ್ದುಪಡಿ ಮಾಡಬೇಕನ್ನುವಂಥ ವಿಚಾರವಾಗಿಯೂ ಕೂಡ ಹಿರಿಯ ಸಚಿವರೊಂದಿಗೆ ಇವತ್ತು ಸಿಎಂ ಸಿದ್ದರಾಮಯ್ಯರು ಸಂಜೆ 4 ಗಂಟೆಗೆ ಮತ್ತೊಮ್ಮೆ ಸಭೆಯನ್ನು ನಡೆಸ್ತಾರೆ. ಆ ಒಂದು ಸಭೆಯ ಬಳಿಕ ಅಂತಿಮವಾದಂತಹ ಒಂದು ನಿರ್ಣಯ ಹೊರಬೀಳುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹಾಗಾಗಿ ಬಹಳ ಕುತೂಹಲ ಮೂಡಿಸಿದಂತ ಈ ಒಂದು ಮಸೂದೆ ಇವತ್ತೇ ಜಾರಿಯಾಗತ್ತೆ ಅಥವಾ ಇವತ್ತೇ ಇದಕ್ಕೆ ಸುಗ್ರೀವಾಜ್ಞೆನ ಇದೇ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಹೊರಡಿಸಲಾಗತ್ತೆ ಅನ್ನುವಂತ ಒಂದು ಕುತೂಹಲ ಇತ್ತು. ಆದರೆ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಒಂದು 90% ಅಷ್ಟು ಮಾತ್ರ ಈ ಒಂದು ಮಸೂದೆಯನ್ನು ಅಂಗೀಕಾರ ಮಾಡುವಂತ ಸಂಬಂಧಪಟ್ಟಂತೆ ಚರ್ಚೆಗಳಾಗಿದ್ದಾವೆ. ಇನ್ನೂ ಒಂದು 10% ಏನು ತಾಂತ್ರಿಕ ಲೋಪದೋಷಗಳಿದಾವೆ ಅದೆಲ್ಲವನ್ನು ಕೂಡ ಸರಿಪಡಿಸಿಕೊಂಡು ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಮಸೂದೆಯನ್ನು ಜಾರಿಗೆ ಸಂಬಂಧಪಟ್ಟಂತೆ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ HK ಪಾಟೀಲ್ ಕೊಟ್ಟಿರುವಂತದ್ದು. ಅರುಣ್, ಓಕೆ ಕಾರ್ತಿಕ್, ಈಗ ಫೈನಾನ್ಸ್ ಅನ್ನ ನಡೆಸೋದಕ್ಕೆ ತನ್ನದೇ ಆದಂತ ಒಂದಿಷ್ಟು ರೂಲ್ಸ್ ಗಳಿದೆ. RBI ಕೊಟ್ಟಂತ ರೂಲ್ಸ್ ಗಳ ಮುಖಾಂತರವಾಗಿನೇ ಫೈನಾನ್ಸ್ ಅನ್ನ ನಡೆಸಬೇಕಾಗುತ್ತೆ. ಆದ್ರೂ ಕೂಡ ಅದರ ಇತಿಮಿತಿಯನ್ನ ಮೀರಿದ್ದಕ್ಕಾಗಿ ಈ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇರೋದು ರಾಜ್ಯದಲ್ಲಿ ನಾವು ಪ್ರತಿದಿನ ನೋಡ್ತಾ ಇದ್ವಿ. ಈಗ ಸುಗ್ರೀವಾಜ್ಞೆಯಲ್ಲಿ ಈಗಿರುವಂತಹ ರೂಲ್ಸ್ ಗಳನ್ನ ಬಿಟ್ಟು ಬೇರೆ ಏನನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಂತ ಅನ್ಸುತ್ತೆ? ಅರುಣ್, ಇಲ್ಲಿ ಖಂಡಿತವಾಗಿಯೂ ಕೂಡ ಸುಗ್ರೀವಾಜ್ಞೆಯನ್ನ ಸರ್ಕಾರ ಈ ಒಂದು ಮಸೂದೆಯನ್ನ ಜಾರಿ ಮಾಡುವ ಮೂಲಕ ಜನರಿಗೆ ಯಾವುದೇ ರೀತಿ ತೊಂದರೆಗಳಾಗಬಾರದು ಅನ್ನುವಂಥ ಒಂದು ರೀತಿಯಾಗಿ ನಡೆದುಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಿತ್ತು. ಅದೇ ರೀತಿಯ ಮಸೂದೆಯನ್ನು ಜಾರಿಗೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಸಿತ್ತು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಕಿರುಸಾಲ ಏನು ಇವರು ಮೈಕ್ರೋ ಫೈನಾನ್ಸ್ ಮೂಲಕ ಕೊಡಲಾಗುತ್ತೆ, ಆದರೆ ಒಬ್ಬರಿಗೆ ಒಂದು ಹಲವಾರು ಬಾರಿ ಕೊಡುವಂಥದ್ದು ಅಥವಾ ಬೇರೆ ಬೇರೆ ಕಂಪನಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಒಂದೇ ವ್ಯಕ್ತಿಗೆ ಪುನಃ ಸಾಲವನ್ನು ಕೊಟ್ಟರೆ ಆ ವ್ಯಕ್ತಿ ತೀರಿಸೋದಕ್ಕಾಗೋದಿಲ್ಲ, ನಂತರ ಇವರು ಕಿರುಕುಳವನ್ನು ಕೊಡ್ತಾರೆ. ಈ ಎಲ್ಲ ಅಂಶಗಳಿತ್ತು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 2 ವರ್ಷದ ಅವಧಿಯ ಒಳಗಾಗಿ ಏನು ಸಾಲ ಕೊಟ್ಟು ಅದನ್ನ ಸಾಲವನ್ನು ಅಂದ್ರೆ ರಿಕವರಿ ಮಾಡಿಕೊಳ್ಳುವಂಥದ್ದನ್ನು ಕೂಡ ಪೂರ್ಣಗೊಳಿಸಬೇಕು. ಜೊತೆಗೆ ಪ್ರತಿ ವರ್ಷವೂ ಕೂಡ ಸಾಲವನ್ನ ಅಂದ್ರೆ ಮರು ವಿನಿಮಯ ಮಾಡುವಂಥದ್ದು ಇರಬಹುದು. ಅದನ್ನ ಆ ಎಲ್ಲ ಅಂಶಗಳನ್ನು ಕೂಡ ಈ ಒಂದು ಮಸೂದೆಯಲ್ಲಿ ಉಲ್ಲೇಖವನ್ನು ಕೂಡ ಮಾಡಲಾಗಿತ್ತು. ಜೊತೆಗೆ ಇಲ್ಲಿ ಯಾರಿಗೂ ಕೂಡ ಫೋರ್ಸ್ಫುಲಿ ಮಾಡಬಾರದು, ಇನ್ಹ್ಯೂಮನ್ ಆಗಿ ನಡ್ಕೊಳ್ಬಾರದು. ಜೊತೆಗೆ ಮಧ್ಯರಾತ್ರಿಗೆಲ್ಲ ಹೋಗಿ ನೀವು ಅದನ್ನ ರಿಕವರಿಗೆ ಸಂಬಂಧಪಟ್ಟಂತೆ ಅವರ ಮನೆಗೆ ಕದ ಬಡಿಯುವಂಥದ್ದು, ಅವರನ್ನ ಎಚ್ಚರಿಸುವಂಥದ್ದು, ಅವರ ಮರ್ಯಾದೆ ಹೋಗುವಂತ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು, ಈ ರೀತಿಯಾಗಿ ಅದು ನಡ್ಕೊಳ್ಬಾರದು ಅನ್ನುವಂಥ ಅಂಶಗಳಿಗೆ ಏನು ಎಲ್ಲ ಅಂಶಗಳನ್ನು ಕೂಡ ಅಲ್ಲಿ ಉಲ್ಲೇಖವನ್ನು ಮಾಡಲಾಗಿತ್ತು. ಆದರೆ ಮಸೂದೆ ಜಾರಿ ಆದ್ರೆ RBIನ ನಿಯಮಗಳೇನಾದ್ರೂ ಉಲ್ಲಂಘನೆ ಮಾಡ್ದಂಗೆ ಆಗತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಒಂದು ಪ್ರಶ್ನೆ ಇರುವಂಥದ್ದು. ಜೊತೆಗೆ RBI ನಿಯಮಗಳನ್ನ ಪಾಲಿಸಿಕೊಂಡು ಯಾರ್ಯಾರು ಮೈಕ್ರೋ ಫೈನಾನ್ಸ್ ಕಂಪನಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಅವರು ಕಿರುಸಾಲವನ್ನು ಕೊಡ್ತಾ ಇದ್ದಾರೆ, ಅವರಿಗೂ ಕೂಡ ಸಮಸ್ಯೆಗಳಾಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಮಸೂದೆಯನ್ನ ಬ್ಯಾಲೆನ್ಸ್ ಆಗಿ ತೆಗೆದುಕೊಂಡು ಹೋಗಬೇಕಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯನವರ ವಿವೇಚನೆಗೆ ಬಿಟ್ಟಿರುವಂತಹ. ಹಾಗಾಗಿ ತಾಂತ್ರಿಕ ಲೋಪದೋಷಗಳು ಯಾವ್ಯಾವ ಅಂಶಗಳಿದಾವೆ ಅದೆಲ್ಲವನ್ನು ಕೂಡ ಸರಿಪಡಿಸಿಕೊಂಡು ಮಸೂದೆಯನ್ನು ಸುಗ್ರೀವಾಜ್ಞೆಯನ್ನು ಹೊರಡಿಸುವಂತ ಸಾಧ್ಯತೆಗಳು ಕೂಡ ಇರುವಂತಹ. ಹಾಗಾಗಿ ಇವತ್ತು ಸಂಜೆ 4 ಗಂಟೆಗೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹಿರಿಯ ಸಚಿವರ ಸಭೆ ನಡೆಯುತ್ತೆ. ಕಾರ್ತಿಕ್, ಈಗ ಸಂಜೆ 4 ಗಂಟೆಗೆ ಯಾರೆಲ್ಲ ಸೇರ್ತಾ ಇದ್ದಾರೆ ಈ ಸಭೆ ಒಳಗಡೆ ಏನ್ ಡಿಸೈಡ್ ಆಗ್ಬೋದು ಅಂತ ಅನ್ಸುತ್ತೆ? ಅಂಡ್ ರಾಜ್ಯಪಾಲರ ಸೈನ್ಗೆ ಇವತ್ತೇ ಹೋಗುತ್ತಾ ಸುಗ್ರೀವಾಜ್ಞೆಯ ಪ್ರತಿ?
ಅರುಣ್, ಖಂಡಿತವಾಗಿಯೂ ಕೂಡ 4 ಗಂಟೆಯ ಸಭೆಯಲ್ಲಿ ಹಿರಿಯ ಸಚಿವರುಗಳು ಭಾಗಿಯಾಗ್ತಾರೆ ಅನ್ನುವಂಥದ್ದು. ಯಾರೆಲ್ಲ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿಯನ್ನು ಎಚ್ ಕೆ ಪಾಟೀಲ್ ಇದುವರೆಗೂ ಕೂಡ ಕೊಟ್ಟಿಲ್ಲ. ಬಹುಶಃ ಸಿಎಂ, DCM ಸೇರಿದಂತೆ ಕಾನೂನು ಸಚಿವರು, ಗೃಹ ಸಚಿವರು ಎಲ್ಲರೂ ಕೂಡ ಭಾಗಿಯಾಗಿರ್ತಾರೆ. ಇಲ್ಲಿ ಖಂಡಿತವಾಗಿಯೂ ಕೂಡ ಮಸೂದೆಯಲ್ಲಿ ಇರತಕ್ಕಂತಹ ಈ ಅಂಶಗಳಲ್ಲಿ ಯಾವ್ಯಾವ ಅಂಶ ಹಿನ್ನಡೆ ಆಗುವಂಥ ಸಾಧ್ಯತೆಗಳಿದೆ, ಅದೆಲ್ಲದರ ಬಗ್ಗೆ ಕೂಡ ಚರ್ಚೆಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡು ನಂತರದಲ್ಲಿ ಈ ಒಂದು ಸುಗ್ರೀವಾಜ್ಞೆಯನ್ನು ಸಿಎಂ ಸಿದ್ದರಾಮಯ್ಯ ಹೊರಡಿಸಿ ನಂತರದಲ್ಲಿ ರಾಜ್ಯಪಾಲರಿಗೆ ಕಳಿಸಿಕೊಡುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ಯಾಕಂದ್ರೆ ಈಗಾಗಲೇ ತ್ವರಿತವಾಗಿ ಈ ಒಂದು ಆದೇಶವನ್ನು ಅಂದ್ರೆ ಮಸೂದೆನ ಜಾರಿ ಮಾಡಬೇಕಾದಂತ ಅಗತ್ಯತೆಯೂ ಕೂಡ ಇದೆ. ಯಾಕಂದ್ರೆ ಮೈಕ್ರೋ ಫೈನಾನ್ಸ್ ನಿಂದಾಗಿ ಸಾಕಷ್ಟು ಕಡೆಗಳಲ್ಲಿ ಜನ ಬೇಸತ್ತು ಹೋಗಿದ್ದಾರೆ, ಜನರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತದೆ. ಹಾಗಾಗಿ ಈ ಮೈಕ್ರೋ ಫೈನಾನ್ಸ್ ಗಳಿಗೆ ಕಡಿವಾಣ ಹಾಕಬೇಕು ಅಂತಂದ್ರೆ ಒಂದು ಮಸೂದೆಯನ್ನು ಜಾರಿ ತರಲೇಬೇಕು. ಅದೇ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮಹತ್ವದ ಸಭೆಯನ್ನ ಸಿಎಂ ಸಿದ್ದರಾಮಯ್ಯವರು ಮತ್ತೊಮ್ಮೆ ನಡೆಸಲಿಕ್ಕಿದ್ದಾರೆ. ಆ ಒಂದು ಸಭೆಯ ಬಳಿಕ ಎಲ್ಲವೂ ಕೂಡ ಅಂದ್ರೆ ಪ್ರಶ್ನೆಗಳೇನಿದಾವೆ, ಈಗ ಇವತ್ತೇ ಈ ಒಂದು ಮಸೂದೆಗೆ ಅಂಕಿತವನ್ನು ರಾಜ್ಯಪಾಲರಿಗೆ ಹಾಕೋದಕ್ಕೆ ಕಳಿಸಿಕೊಡ್ಲಾಗತ್ತಾ ಅಥವಾ ಇವತ್ತು ಸುಗ್ರೀವಾಜ್ಞೆಯನ್ನು ಜಾರಿ ಮಾಡ್ತಾರ ಅನ್ನುವಂಥದ್ದು, ಇದೆಲ್ಲದಕ್ಕೂ ಕೂಡ 4 ಗಂಟೆಯ ಸಭೆಯ ಬಳಿಕ ತೆರೆ ಬೀಳಲಿದೆ. ಅರುಣ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.